Okay. So in the yesterday's class, we have seen what is web browser. Sorry, web server. Okay, till web server we have seen in the yesterday's class. So screen ಕಾಣಿಸ್ತಿದೆ ಎಲ್ಲರಿಗೂ screen ಕಾಣಿಸ್ತಿದೆ Okay. Okay. So today we'll start with the uniform resource locator. Okay. So uniform resource locator ಬಗ್ಗೆ ನೋಡೋಣ ಇವತ್ತು. Which is called as URL. So uniform resource locator ಗೆ ನಾವು URL ಅಂತಾನೂ ಕರಿತೀವಿ ನಾವು. Okay. So URL are used to identify different kinds of resources on internet. Okay. So URL ಅಂದ್ರೆ ಎಲ್ಲರಿಗೂ ಗೊತ್ತದ ಅನ್ಕೋತೀನಿ ಬರೀತಿರ್ಲ www.gmail.com. Okay. So HTTP ಒಳಗೆ ಏನ್ ಬರೀತಿರ್ಲ ಅದಕ್ಕೆ URL ಅಂತ ಕರಿತೀವಿ ನಾವು. Okay. So URL are used to identify different kinds of resources on internet. Okay. So ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ identify different kinds of resources on internet. Okay. ಈಗ ನಾನು gmail.com ಗೆ ಹೋಗ್ಬೇಕಾಗಿತ್ತಂದ್ರೆ ಜಿಮೇಲ್ ಅನ್ನೋದು ಒಂದು ರಿಸೋರ್ಸ್. ಓಕೆ, ಆ ರಿಸೋರ್ಸಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ನಾ ಏನ್ ಮಾಡ್ತೀನಿ www.gmail.com. ಸೊ ಅಲ್ಲಿ ಒಂದು gmail.com ಅನ್ನೋದು ಏನಾತ ಐಡೆಂಟಿಫೈ ಆತ. ಓಕೆ, ಸೊ ಹಂಗ ಗೂಗಲ್ ಆತ. ಸೊ ಇವನ್ ನೀವು ಗೂಗಲ್ ಸರ್ಚ್ ಒಳಗು ಈಗ ನಾ ಫ್ಲವರ್ ಆಫ್ ಇಮೇಜಸ್ ಆಫ್ ಫ್ಲವರ್ ಅಂತ ಹೊಡೆದ್ರೆ ಆ ಫ್ಲವರ್ ರಿಸೋರ್ಸಸ್ ನ ಐಡೆಂಟಿಫೈ ಮಾಡಾಕ ನಾನು URL ಕೊಡ್ತೀನಿ ಅಂತ ಹೇಳ್ಬೋದು. ಓಕೆ, so URL are used to identify different kinds of resources on internet. Okay, next you will get 2 marks. 2 marks question ಬರ್ತದೆ ಇಲ್ಲಿ ನಿಮಗೆ. Clear? So compulsory 2 marks question ಅಥವಾ 5 marks ಇನ್ನ ತನಕ ಕೇಳಿಲ್ಲ, but you will get 2 marks question on the URL, but you may get for 5 marks also. Okay, be prepared for this URL. Next, if the web browser wants some document from web server, just giving domain name is not sufficient because domain name can only be used for locating the server. Okay, so ಈಗ ಏನಾರ ವೆಬ್ ಬ್ರೌಸರ್ ಅಂದ್ರೆ ಕ್ಲೈಂಟ್ ಇರ್ತಾನಲ್ಲ, ಕ್ಲೈಂಟಿಗೆ ವೆಬ್ ಬ್ರೌಸರ್ ಎಲ್ಲಿಂದ ಸರ್ಚ್ ಮಾಡ್ತಾನವ, ವೆಬ್ ಬ್ರೌಸರ್ ಇಂದ ಸರ್ಚ್ ಮಾಡ್ತಾನೆ. ಓಕೆ, ಸೊ ವೆಬ್ ಸರ್ವರ್ ಇಂದ ವೆಬ್ ಬ್ರೌಸರ್ಗೆ ಏನಾರ ಬೇಕಾಗಿತ್ತು ಅಂತಂದ್ರೆ ಅಲ್ಲೇ ಬರೀ ಡೊಮೈನ್ ನೇಮ್ ಕೊಟ್ರೆ ಸಫಿಶಿಯಂಟ್ ಆಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, because domain name not only be used for locating the server. Okay, so server in location na ನಮಗ ನೋಡಾಕ ಆಗಂಗಿಲ್ಲ ಎಲ್ಲೇ ಎದ್ರ ನಿಂತ ಅಂತಂದ್ರೆ ಡೊಮೈನ್ ನೇಮ್ ನಿಂತ. ಓಕೆ, ಸೊ ವೆಬ್ ಸರ್ವರ್ ನಿಂತ ನಿಮ್ಗೆ ವೆಬ್ ಬ್ರೌಸರಿಗೆ ಏನಾರ ಸಮ್ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಬರೀ ಡೊಮೈನ್ ನೇಮ್ ಕೊಟ್ರೆ ಸಫಿಶಿಯಂಟ್ ಅಲ್ಲ. ಓಕೆ, ಸೊ ಅದಕ್ಕೆ ನಾವು URL ಕೊಡ್ಬೇಕಂತ ಹೇಳ್ತಾನೆ. ಸೊ ಡೊಮೈನ್ ನೇಮ್ ಎದಕ್ಕೆ ಸಫಿಶಿಯಂಟ್ ಅಲ್ಲ ಅಂತಂದ್ರೆ ಅದು ಸರ್ವರ್ ಲೊಕೇಟಿಂಗ್ ಮಾಡಂಗಿಲ್ಲ. ಓಕೆ, ಸೊ ಲೊಕೇಶನ್ ಆಫ್ ದ ಸರ್ವರ್ ನ ಕರೆಕ್ಟ್ ಆಗಿ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, ನೆಕ್ಸ್ಟ್, if it does not have information about which document client needs, therefore URL should be provided. Okay, so al domain na ಏನದಲ್ಲ domain name ಒಳಗ ಬರೀ ನೀವು www.google.com ಅಂತ ಹೊಡಿಬಹುದು. ಓಕೆ, ಸೊ google.com ಅಂತಂದ್ರೆ ಬರೀ ಆ ಸರ್ವರಿಗೆ ನಿಮಗೆ ಕನೆಕ್ಷನ್ ಕೊಡ್ತದ ಗೂಗಲ್ಗೆ. ಓಕೆ, ಬಟ್ ನಮ್ಗೆ ಗೂಗಲ್ ಒಳಗೆ ಬಹಳಷ್ಟು ಸರ್ಚ್ ಮಾಡೋದು, ಬಹಳಷ್ಟು ಡಾಕ್ಯುಮೆಂಟ್ ಸರ್ಚ್ ಮಾಡೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಗೂಗಲ್ನಾಗ ಫ್ಲವರ್ ಆಫ್ ಇಮೇಜಸ್ ಬೇಕಾಗಿದೆ. ಓಕೆ, ಸೊ ಗೂಗಲ್ ಏನಾಯ್ತು www.google.com ಅಂತ ಕೊಟ್ರೆ ಗೂಗಲ್ಗೆ ಕನೆಕ್ಟ್ ಆಯ್ತು. ಓಕೆ, ಓಕೆ, google.com ಅನ್ನೋ ಡೊಮೈನ್ ನೇಮ್ ಏನದಲ್ಲ, ಸೊ ಆ ಗೂಗಲ್ಗೆ ಕನೆಕ್ಟ್ ಆಗ್ತದೆ, ಗೂಗಲ್ ಸರ್ವರಿಗೆ ಕನೆಕ್ಟ್ ಆಗ್ತದೆ. ಬಟ್ ನನ್ಗೆ ಅದ್ರಾಗಿನ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬೇಕಾಗಿತ್ತು ಅಂದ್ರೆ ನನ್ಗೆ ಫುಲ್ URL ಕೊಡಬೇಕು ಅಂತ ಹೇಳ್ತಾನೆ. ಓಕೆ, ಇಫ್ ಯು ಯೂಸ್ ಓನ್ಲಿ ಡೊಮೈನ್ ನೇಮ್ ಯು ವಿಲ್ ನಾಟ್ ಗೆಟ್ ಅ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೆಂಗ್ ಹೇಳ್ಬೇಕಾಗಿತ್ತಂದ್ರೆ ಒಂದು ನಿಮಿಷ ನೋಡ್ರಿ, ಸ್ಕ್ರೀನ್ ಕಾಣಿಸ್ತದೆ ಅಂತ ಹೇಳ್ರಿ ನನಗೆ. ಇಲ್ಲಿ ಬೋರ್ಡ್ ಕಾಣಿಸ್ತಿದೆ. Raise your hands. You are getting bored. ಬೋರ್ಡ್ ಕಾಣಿಸ್ತಿದೆ ಎಲ್ಲರಿಗೂ? ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಗೂಗಲ್ ಸರ್ಚ್ ಇರ್ತದೆ. ಓಕೆ, ಸೊ ಇದು ಮಾಡಿಂದ ಇಲ್ಲಿ ಏನ್ ಮಾಡ್ತೀನಿ ನಾನು ಫಸ್ಟ್ಗೆ ಗೂಗಲ್ ಹೋಗ್ತೀನಿ. ಓಕೆ, ಗೂಗಲ್ ಹೋದ್ಮೇಲೆ ನಮಗೆ ಏನಾಗ್ತದೆ ಡೊಮೈನ್ google.com ಅಂತ ಡೊಮೈನ್ ಬಂತು. ಸೊ ದಿಸ್ ಇಸ್ ಯೋರ್ ಡೊಮೈನ್. ಸೊ ಡೊಮೈನ್ ಆಗ ಏನಾಗ್ತದೆ ನಿಮ್ಗೆ ಸರ್ಚ್ ಸಿಕ್ತು.
ಕಾಣತದಲ್ಲ ಕ್ಲಿಯರ್ ಆಗಿ ಬರ್ದಿದ್ ಕಾಣಿಸ್ತದಲ್ಲ ಇದು ಬರ್ದಿದ್ ಕಾಣಿಸ್ತದ ರೈಸ್ ಯುವರ್ ಹ್ಯಾಂಡ್ಸ್ ಎಸ್ ಮ್ಯಾಮ್ ಓಕೆ ಚಾಟ್ ಮಾಡಕ್ಕಿಂತ ರೈಸ್ ಯುವರ್ ಹ್ಯಾಂಡ್ಸ್ ಮಾಡ್ರಿ ಈಸಿಲಿ ನೋಡ್ಬೋದು ಓಕೆ ಯಾರೋ ಏನೋ ಜಾಯ್ನಿಂಗ್ ಆಗತ್ತಾರ ಸೊ ಇಲ್ಲಿ ಏನಾಗ್ತದೆ google.com ಅಂತ ಡೊಮೈನಿಗೆ ಹೋದೆ ಓಕೆ ಸೊ ಬಟ್ ನನಗೆ ಇನ್ನ ಇಲ್ಲಿ ಪರ್ಟಿಕ್ಯುಲರ್ ಗೂಗಲ್ ಒಳಗೆ ನನಗೆ ಫ್ಲವರ್ ಆಫ್ ಇಮೇಜ್ ಬೇಕಾಗಿದೆ ಓಕೆ ಸೊ ಫ್ಲವರ್ ಆಫ್ ಇಮೇಜ್ ಅಂತ ಒಂದು ಡಾಕ್ಯುಮೆಂಟ್ ಗೆ ಹೋಗಬೇಕಾಗಿದೆ ಈಗ ಏನಾದ ನನ್ನ URL ಏನಂತ www.google.com/flower of image ಓಕೆ ಈಗ ನನ್ನ URL ಏನಂತ ಇದು ಆತ ಫುಲ್ ಓಕೆ ಸೊ ಇಲ್ಲಿ ಏನಾಗ್ತದೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಗೆ ಹೋಗ್ಬೋದು ತಿಳಿತೀರಾ ಡಿಫರೆನ್ಸ್ ತಿಳಿತಾ ಬರೇ ಡೊಮೈನ್ ಇತ್ತಂತಂದ್ರೆ ಸೊ ಬರೇ ಡೊಮೈನ್ ಇತ್ತಂತಂದ್ರೆ ನೀವು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಗೆ ಹೋಗಕ್ ಆಗಂಗಿಲ್ಲ ನೀವು ಅದು ಸರ್ವರ್ ಗೆ ಕನೆಕ್ಟ್ ಆಗ್ಬೋದು ಓಕೆ ಬಟ್ ನಿಮ್ ಗೂಗಲ್ ಒಳಗ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬೇಕಾಗಿತ್ತಂದ್ರೆ ಕಂಪ್ಲೀಟ್ URL ಇದ್ರೆ ಅಷ್ಟೇ ನೀವು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಗೆ ಹೋಗ್ತೀರಿ ಕ್ಲಿಯರ್ ಓಕೆ ಸೊ ಹಾಗೆ ಈಗ ಇದು ಫ್ಲವರ್ ಆಫ್ ಇಮೇಜಸ್ ಸೊ ನಂಗೆ ಏನಾಗೈತೆ ಇನ್ಫಾರ್ಮೇಶನ್ ಅಬೌಟ್ HTML ಅಂತ ಸರ್ಚ್ ಮಾಡ್ತೀನಿ ಗೂಗಲ್ ಒಳಗೆ ಓಕೆ ಸೊ ಈಗ ಏನಾಗ್ತದೆ google.com ಡೊಮೈನ್ ಒಳಗ ಯಾವ್ದಕ್ಕೆ ಹೋಗ್ತದೆ HTML ಸರ್ವರ್ ಏನೋ ಒಂದು URL ಗೆ ಹೋಗ್ತದೆ ಸೊ ಏನಾಗ್ತದೆ ಪರ್ಟಿಕ್ಯುಲರ್ google.com ಡೊಮೈನ್ ಪ್ಲಸ್ HTML ಅದ್ರದ್ದು ಡಾಕ್ಯುಮೆಂಟ್ ಓಕೆ ಫುಲ್ URL ಸೊ ಏನಾಗ್ತದೆ ನಿಮ್ಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಫುಲ್ URL ನಿಮ್ಗೆ ಬೇಕಾಗ್ತದೆ ಓನ್ಲಿ ಡೊಮೈನ್ ನೇಮ್ ಇಸ್ ನಾಟ್ ಸಫಿಶಿಯಂಟ್ ಅಂತ ಹೇಳ್ಬೋದು ಕ್ಲಿಯರ್ ಓಕೆ ಸೊ ನೆಕ್ಸ್ಟ್ ಸೊ ಅದೇ ಹೇಳಾಕತ್ತಾನ ಇಟ್ ಡಸ್ ನಾಟ್ ಹ್ಯಾವ್ ಇನ್ಫಾರ್ಮೇಶನ್ ಅಬೌಟ್ ವಿಚ್ ಡಾಕ್ಯುಮೆಂಟ್ ಕ್ಲೈಂಟ್ ನೀಡೆಡ್ ಓಕೆ ಸೊ ಡೊಮೈನ್ ನೇಮ್ ಒಳಗ ಯಾವ್ದು ಕ್ಲೈಂಟ್ ಏನ್ ತೋರಿಸ್ತ ಮೀನ್ಸ್ ಕ್ಲೈಂಟಿಗೆ ಏನ್ ಬೇಕಾಗ್ಯದ ಅನ್ನೋದು ಪರ್ಟಿಕ್ಯುಲರ್ ಕೊಡಂಗಿಲ್ಲ ಡೊಮೈನ್ ನೇಮ್ ಒಳಗ ಜಸ್ಟ್ ಬರೇ ಅದು google.com ಅನ್ನೋದು ಅಥವಾ gmail.com ಅನ್ನೋದು ಅಷ್ಟೇ ಹೋಗ್ತದೆ ಆ ಸರ್ವರ್ಗೆ ಅಷ್ಟೇ ಹೋಗ್ತದೆ ಬಟ್ ಆ ಸರ್ವರ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟಿಗೆ ಹೋಗ್ಬೇಕಾಗಿತ್ತಂದ್ರೆ ನೀವು URL ಕೊಡ್ಬೇಕು ಓಕೆ ಓಕೆ ನೆಕ್ಸ್ಟ್ Guru, you have any doubt? You have raised your hand. Okay. Next. The general format of URL. So URL in general format put a note in for the scheme semicolon object address. Okay. So hang on the example. Scheme is nothing but nim protocol. You have protocol use ಮಾಡ್ತೀರಿ HTTP. Okay. So HTTP colon ಮುಂದಿನ main address ಬೇಕಾಗಿದೆ ಅದು. So ಇಲ್ಲಿ ಏನು ಕೊಟ್ಟಾನ example www.vtu.ac.in/result.php ಅಂದ್ರೆ VTU ಹೋಗಿ ಪರ್ಟಿಕ್ಯುಲರ್ಲಿ ಯಾವ್ದು ಇದಕ್ಕೆ ಹೋಗ್ತದೆ ರಿಸಲ್ಟ್ ಡಾಕ್ಯುಮೆಂಟ್ ಗೆ ಹೋಗ್ತದೆ ಓಕೆ ಸೊ ಇಲ್ಲಿ ನೋಡ್ರಿ ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಸೋ URL ಕೊಡ್ಬೇಕಾಗಿತ್ತಂದ್ರೆ ಸೊ ಏನದ ಸಿಂಟ್ಯಾಕ್ಸ್ ಏನ್ ಹೇಳತ್ತಾನವ ಸ್ಕೀಮ್ ಅಂತ ಹೇಳತ್ತಾನ ಓಕೆ ಸೊ ಸ್ಕೀಮ್ then colon then followed by object address okay so scheme ಅಂತಂದ್ರೆ ಯಾವ ಪರ್ಟಿಕ್ಯುಲರ್ ನೀವು ಪ್ರೋಟೋಕಾಲ್ ಯೂಸ್ ಮಾಡ್ತೀರಿ ಸೊ ನಾನು ಯಾವ್ದು ಯೂಸ್ ಮಾಡ್ತೀನಿ HTTP ಓಕೆ ಸೊ HTTP www.vtu. ಅಲ್ಲೇನ್ ಕೊಡತ್ತಾನ vtu.ac.in ಓಕೆ ಸೊ ಇದೇ ಏನಾಗ್ತದೆ ನಿಮ್ದು ಡೊಮೈನ್ ನೇಮ್ ಅದು ಸೊ vtu.ac.in ಸೊ ಆ ಪರ್ಟಿಕ್ಯುಲರ್ vtu.ac.in ಡೊಮೈನ್ ಗೆ ಹೋಗಿ ಮತ್ತೆ ನನಗೆ ಅದ್ರಾಗ ಎದಕ್ಕೆ ಹೋಗೋದದ ರಿಸಲ್ಟ್ಸ್ ಗೆ ಹೋಗೋದದ ಸೊ ರಿಸಲ್ಟ್ಸ್ ಅಂತ ಬರೆದ್ರೆ ಏನಾಗ್ತದೆ ನನ್ನ ಪರ್ಟಿಕ್ಯುಲರ್ ರಿಸಲ್ಟ್ ಅನ್ನ ಡಾಕ್ಯುಮೆಂಟ್ ಗೆ ಹೋಗ್ಬಿಡ್ತದೆ ಕ್ಲಿಯರ್ ಓಕೆ ನೆಕ್ಸ್ಟ್ the scheme indicates protocols ಅದೇ ಸ್ಕೀಮ್ ಅಂದ್ರೆ ಏನ್ ಹೇಳತ್ತಾನ ಪ್ರೋಟೋಕಾಲ್ಸ್ ಅಂತ ಹೇಳತ್ತಾನ ಲೈಕ್ HTTP FTP okay FTP is file transfer protocol telnet so ಇವೆಲ್ಲ ನೀವು ಕಂಪ್ಯೂಟರ್ ನೆಟ್ವರ್ಕ್ಸ್ ಕಲ್ತಿರಿ okay you have seen about the different protocols so ಯಾವ protocols ಯೂಸ್ ಮಾಡ್ತೀರಿ so ಅದಕ್ಕೆ ಏನಂತ ಕರೀತಾನ ಸ್ಕೀಮ್ ಅಂತ ಕರೀತಾನ okay next
In case of HTTP, the full form of the object address of a URL is as follows. So ಹೆಂಗ್ ಕೊಡ್ತೀರಿ ಅಂತಂದ್ರೆ HTTP ಯೂಸ್ ಮಾಡಕತ್ತಿದ್ರಿ ಅಂದ್ರೆ HTTP ಪ್ರೋಟೋಕಾಲ್ ಯೂಸ್ ಮಾಡಕತ್ತಿದ್ರಿ ಅಂದ್ರೆ ಅದನ್ನ ಹೆಂಗ್ ಕೊಡ್ಬೇಕಂತ ಹೇಳ್ತಾನ ಅಡ್ರೆಸ್ ನ fully qualified domain name ಅಂತಂದ್ರೆ ಎಕ್ಸಾಂಪಲ್ www.btu.ac.in okay ಬರೀ www.btu.ac ಅಂತ ಕೊಟ್ರೆ ಇಟ್ಸ್ ನಾಟ್ ಅ fully qualified okay so fully qualified ಅಂತಂದ್ರೆ ಅದು ಪರ್ಟಿಕ್ಯುಲರ್ ವೆಬ್ಸೈಟ್ ಇದು ಏನ್ ಅಡ್ರೆಸ್ ಇರ್ತದೆ ಡೊಮೈನ್ ನೇಮ್ ಇರ್ತದೆ ಅದನ್ನ ಕೊಡಬೇಕು ನೀವು ಓಕೆ ಬರೀ www.google ಕೊಡ್ತೀನಿ ಅಂತ ಅದು ನಿಮಗೆ ಬರಂಗಿಲ್ಲ ನೀವು ಟ್ರೈ ಮಾಡಿ ನೋಡಿ google.com ಕೊಟ್ರೆ ನಿಮಗೆ ಬರ್ತದೆ ಓಕೆ ಸೊ fully qualified ಡೊಮೈನ್ ನೇಮ್ ಇರಬೇಕು ಆಮೇಲೆ ಏನಿರ್ತದೆ ಪಾರ್ಟ್ ಟು ದ ಡಾಕ್ಯುಮೆಂಟ್ ಎದಕ್ಕೆ ಹೋಗೋರಿದ್ದೀರಿ ನಾ ವಿಡಿಯೋ ಒಳಗ ರಿಸಲ್ಟ್ಸ್ ಹೋಗೋದು ಸೊ ಈ ವಿಡಿಯೋ ಒಳಗ ನಾನು ಸಿಲೆಬಸ್ ಹೋಗೋದಿತ್ತಂದ್ರೆ ಸಿಲೆಬಸ್ ಓಕೆ ಸೊ ಈ ಟೈಪ್ ನೀವು ಕೊಡ್ಬೇಕು HTTP ಯೂಸ್ ಮಾಡೋರು ಇದ್ರಿ ಅಂತಂದ್ರೆ ಈ ಟೈಪ್ ನೀವು ಅಡ್ರೆಸ್ ಕೊಡಬೇಕು ಕ್ಲಿಯರ್ ಓಕೆ ನೆಕ್ಸ್ಟ್ URLs can never have embedded space okay so embedded space ಅಂತಂದ್ರೆ URL ಒಳಗೆ ಯಾವುದು ಎಕ್ಸ್ಟ್ರಾ ಸ್ಪೇಸ್ ಇರಬಾರ್ದು ಓಕೆ ಈಗ ನಾ www. ಕೊಟ್ಟು ಮತ್ತೆ ಸ್ಪೇಸ್ ಬಿಟ್ಟು video. ಹಾಗಿರಬಾರ್ದು ಓಕೆ ಸೊ URL ಒಳಗೆ ಏನು ಸ್ಪೇಸ್ ಇರಂಗಿಲ್ಲ ನೆಕ್ಸ್ಟ್ it cannot use special characters like semicolons ampersands and colons okay so alle ನಾವು special characters nu use ಮಾಡಂಗಿಲ್ಲ okay you all know about that because you are using many URLs okay URLs ನೀವು ಬಹಳಷ್ಟು ಯೂಸ್ ಮಾಡಾತೀರಿ ನಿಮಗೆ ಗೊತ್ತಿರ್ತದೆ ಓಕೆ ಎಲ್ಲೆಲ್ಲಿ ಹೆಂಗೆ ಅಂತ ಹೇಳಿ ನೆಕ್ಸ್ಟ್ ಓಕೆ ನಾ ಜಾಸ್ತಿ ಬರಂಗಿಲ್ಲ ತಗೋ ಪ್ರಕಾಶ್ ಇಟ್ಸ್ ಜಸ್ಟ್ ಅ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಪ್ರಕಾಶ್ ಬರ್ದಿದ್ದು ಕ್ಲಿಯರ್ ಕಾಣಿಸಕತ್ತಿಲ್ಲ ಅಂದ್ರೆ ಡೋಂಟ್ ವರಿ ನಾ ಜಾಸ್ತಿ ಬರಂಗಿಲ್ಲ ಶೇರ್ ಮಾಡ್ತೀನಿ ನಾನು ಅದ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಅದ ನಾನು ಬೋರ್ಡ್ ಮೇಲೆ ಬರ್ದಿದ್ದೆ ಆಲ್ರೆಡಿ ಇಲ್ಲ ಅದ ನೋಡಿ www.btu.ac.in ಅಂತೆ ಓಕೆ ಸೊ ಜಸ್ಟ್ ಎಕ್ಸ್ಪ್ಲನೇಷನ್ ಸಲುವಾಗಿ ನಾನು ಬೋರ್ಡ್ ಯೂಸ್ ಮಾಡಿದ್ದೆ ಓಕೆ ಡೋಂಟ್ ವರಿ ಅಬೌಟ್ ದಟ್ ಜಸ್ಟ್ ಲಿಸನ್ ಓಕೆ ನೆಕ್ಸ್ಟ್ and I think cannot use special characters like semicolons, ampersands and colons okay next the path to the document for HTTP protocol is a sequence of directory names and the file names all separated by whatever special character the OS uses okay ಏನಂತ ನೋಡಿ the path to the document ನೀವು document ಗೆ ಏನು path ಕೊಡ್ತಿರಲ್ಲ HTTP protocol ನಾಗ ಅದು ಏನಿರಬೇಕಂದ್ರೆ ನಿಮ್ದು sequence of directory name for example btu.ac.in ಅದ ಡೈರೆಕ್ಟರಿ ನೇಮ್ ಅದ ಸೊ ಡೈರೆಕ್ಟರಿ ನೇಮ್ ಆದ್ಮೇಲೆ ಫೈಲ್ ನೇಮ್ ಇರ್ಬೇಕು ಲೈಕ್ ರಿಸಲ್ಟ್ಸ್ ಓಕೆ ಅಂದ್ರೆ ಅದು ಪಾತ್ ಏನ್ ಕೊಡ್ತಿರಲ್ಲ ಅದು ಫಸ್ಟ್ ಡೈರೆಕ್ಟರಿ ಇರ್ಬೇಕು ಆಮೇಲೆ ಅದರ ಫೈಲ್ಸ್ಗಳು ಇರ್ಬೇಕು ಓಕೆ ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ದು RCU ಹೋದ್ರೆ ಅಂದ್ರೆ ನೀವು ಏನ್ ಕೊಡ್ತೀರಿ RCU.ac.in ಅಂತ ಕೊಡ್ತೀರಿ ಸೊ RCU.ac.in ಅನ್ನೋದಕ್ಕೆ ಏನಂತಾರ ಡೈರೆಕ್ಟರಿ ಅಂತ ಕರೀತಾರೆ ಸೊ ಆ ವೆಬ್ಸೈಟಿಗೆ ಹೋದ್ಮೇಲೆ ಮತ್ತೆ ನಿಮ್ ಪರ್ಟಿಕ್ಯುಲರ್ ಫೈಲ್ಸಿಗೆ ಹೋಗ್ಬೋದು ಸೊ ಆ ಫೈಲ್ಸ್ ನಿಮ್ ಲೈಕ್ ಫಾರ್ ಎಕ್ಸಾಂಪಲ್ ಸಿಲೆಬಸ್ ಬೇಕಾಗಿತ್ತಂದ್ರೆ RCU.ac.in/syllabus okay or /result okay ನೀವೆಲ್ಲರ ನೀವು ಇನ್ನೊಮ್ಮೆ ಈಗ ಮಾಡಿದ್ದಿಲ್ಲ ಅಂತಂದ್ರೆ ಆಫ್ಟರ್ ದಿಸ್ ಕ್ಲಾಸ್ ಸರ್ಚ್ ಮಾಡಿ ನೋಡ್ರಿ ನಿಮ್ದು URL ನೀವು RCU.ac.in ಹೋದ್ಮೇಲೆ ರಿಸಲ್ಟ್ಸ್ ಅಂತ ಹೊಡೆದ್ರಂದ್ರೆ ಅಲ್ಲಿ /result ಅಂತ ಬರ್ತದೆ ಸೊ ಹೆಂಗ್ ಬರ್ತದೆ ನಿಮ್ ಪಾತ್ ಅಂದ್ರೆ ಫಸ್ಟ್ ಡೈರೆಕ್ಟರಿ ನೇಮ್ ಫಾಲೋಡ್ ಬೈ ದ ಫೈಲ್ಸ್ ನೇಮ್ ಇರ್ತಾವ ಓಕೆ ಸೊ ಅದ್ರಾಗ ನೀವು ಸ್ಲಾಶಸ್ ಹಾಕಿ ಬರಿಬೇಕು URL ಯಾವಾಗೂ ಓಕೆ ನೆಕ್ಸ್ಟ್ the path in a URL can differ from a path to a file because the URL need not include all directories on the path okay the path ಏನು ಕೊಡಾತಿರಲ್ಲ path in a URL ಒಳಗೆ ಏನು path ಕೊಡ್ತಿರಲ್ಲ can differ from a path to a file because URL need not include all directories on the path okay ನೀವು ಏನು path ಕೊಡ್ತಿರಲ್ಲ URL ಒಳಗೆ ಸೊ ಅದನ್ನ ಫೈಲಿಗೆ ಡೈರೆಕ್ಟರಿಗೆ ಮತ್ತೆ ಫೈಲಿಗೆ ಬೇರೆ ಬೇರೆ ಪಾತ್ ಇರ್ತದೆ ಅಂತ ಹೇಳಾಕತ್ತಾನ ಓಕೆ ಯಾಕಂದ್ರೆ ನೀವು ಫಸ್ಟ್ ಡೈರೆಕ್ಟ್ ಫೈಲಿಗೆ ಹೋಗಕ್ ಬರಂಗಿಲ್ಲ ಓಕೆ ಸೊ ಫಸ್ಟ್ ಎಲ್ಲಿಗೆ ಹೋಗ್ತೀರಿ ನೀವು ಡೈರೆಕ್ಟರಿಗೆ ಹೋದ್ಮೇಲೆ ಫೈಲಿಗೆ ಹೋಗ್ಬೇಕು ಸೊ ವಾಟ್ ಎವರ್ ಯು ಆರ್ ಗಿವಿಂಗ್ ದ ಪಾತ್ ಸೊ ಇಟ್ ಈಸ್ ಡಿಫ್ರೆಂಟ್ ಅಂತ ಹೇಳತ್ತಾನ ಓಕೆ ನೆಕ್ಸ್ಟ್ ಎ ಪಾತ್ ದಟ್ ಇನ್ಕ್ಲೂಡ್ಸ್ ಆಲ್ ಡೈರೆಕ್ಟರೀಸ್ ಅಲಾಂಗ್ ದ ವೇ ಇಸ್ ಕಾಲ್ಡ್ ಆಸ್ ಕಂಪ್ಲೀಟ್ ಪಾತ್ ಓಕೆ ಸೊ ನಿಮ್ಗೆ ಏನ್ ಬರ್ತದಲ್ಲ ಡೈರೆಕ್ಟರಿ ಫೈಲ್ ನೇಮ್ ಸಬ್ ಫೈಲ್ ನೇಮ್ ಸೊ ಟೋಟಲ್ URL ಒಳಗೆ ಏನ್ ಬರ್ದಿರ್ತಿರಲ್ಲ ಈ ಫಾರ್ ಎಕ್ಸಾಂಪಲ್ ಮಾಲ್ ಬರ್ದಾನು www.btu.ac.in/result.php ಸೊ ಇದಕ್ಕೆ ಏನಂತ ಕರೀತಾನ ಕಂಪ್ಲೀಟ್ ಪಾತ್ ಅಂತ ಕರೀತಾನೆ ಓಕೆ
ನೆಕ್ಸ್ಟ್ ಎಕ್ಸಾಂಪಲ್ ಕೊಡತ್ತಾನು, ಇನ್ನೊಂದು ಎಕ್ಸಾಂಪಲ್ ಕೊಟ್ಟ ನೋಡ್ರಿ, ಇಲ್ಲೊಂದು ಯಾವುದೋ ವೆಬ್ಸೈಟ್ ಇಂದ www.rnsit.ac.in/index.html. ಸೊ ಅದನ್ನ ಏನದ ಪಾದದ. If we give only directory name for HTTP, it will work. Bare directory name, Ravi. Your doubt, if we his doubt is if we give any only directory name for HTTP, it will work. So directory name ಕೊಟ್ಟಂದ್ರೆ ಈ ಯಾವ ಡೈರೆಕ್ಟರಿ ಹೋಗ್ತಿ ಅದಕ್ಕೆ ಅಷ್ಟೇ ಹೋಗ್ತದೆ. ಓಕೆ, ಬಟ್ ನೀವು ಡೈರೆಕ್ಟರಿ ಹೋಗಿ ಮತ್ತೆ ಅದ್ರಾಗ ಫಾರ್ ಎಕ್ಸಾಂಪಲ್ ನೀ vtu.ac.in ಏನದ ಡೈರೆಕ್ಟರಿ ಅದ. ಓಕೆ, ಬರೀ vtu.ac.in ಹೋದಂದ್ರೆ ಬರೀ ಆ ವೆಬ್ಸೈಟಿಗೆ ಹೋಗ್ತದೆ. ಬಟ್ ನೀ ಅದ್ರಾಗ ಪರ್ಟಿಕ್ಯುಲರ್ ಫೈಲ್ಸಿಗೆ ಹೋಗ್ಬೇಕಾಗಿತ್ತಂದ್ರೆ ಫಾರ್ ಎಕ್ಸಾಂಪಲ್ ಸಿಲೆಬಸ್ಸಿಗೆ ಹೋಗ್ಬೇಕಂದ್ರೆ ನೀವು ಅದ್ರಾಗ ಫೈಲ್ ನೇಮ್ ಕೊಡಬೇಕು. ಕ್ಲಿಯರ್ ರವಿ? ಕ್ಲಿಯರ್? Ravi, clear? Hello? Is it audible? Okay. Ravi, I will contact you later to clear your doubt. Is it audible? Everybody? Okay. So, next we'll go for the next. Ravi's doubt will clear later on. Okay, next. In most cases, the path to the document is related to some base path that is specified in the configuration files of the server. Okay, such path are called particular path. Okay, illen ಹೇಳಾತ ನೋಡಿ, full path ಅಂದ್ರೆ ಏನು, ನೀವು directory plus file name ಇತ್ತಂತಂದ್ರೆ ಅದಕ್ಕೆ full path ಅಂತ complete path ಅಂತ ಕರೀತಾನೆ. Okay, ಇಲ್ಲದ ನೋಡಿ ನಾ ಕರ್ಸರ್ ಮಾಡತ್ತೀನಿ ನೋಡ್ರಿ. ಓಕೆ, ಸೊ ಕಂಪ್ಲೀಟ್ ಪಾತ್ ಅಂತಂದ್ರೆ ಡೈರೆಕ್ಟರಿ ಪ್ಲಸ್ ಫೈಲ್ ನೇಮ್ ಇತ್ತ ಅಂತಂದ್ರೆ ಕಂಪ್ಲೀಟ್ ಪಾತ್ ಅಂತ ಕರೀತಾನೆ. ಪಾರ್ಷಿಯಲ್ ಪಾತ್ ಅಂತಂದ್ರೇನು, ಬರೀ ನಿಮ್ದ ಡೈರೆಕ್ಟರಿ. ಓಕೆ, ಸೊ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಇಲ್ಲ, ಸೊ ಡಾಕ್ಯುಮೆಂಟಿಗೆ ಹೋಗಂಗಿಲ್ಲ, ಯು ಆರ್ ನಾಟ್ ರಿಲೆವೆಂಟ್ ಟು ದ ಡಾಕ್ಯುಮೆಂಟ್. ಸೊ ಅದಕ್ಕೆ ಏನಂತ ಕರೀತಾನೆ, ಪಾರ್ಷಿಯಲ್ ಪಾತ್ ಅಂತ ಕರೀತಾರೆ. ಕ್ಲಿಯರ್? ಸೊ ಇನ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯು ಶುಡ್ ನೋ ವಾಟ್ ಈಸ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಆಮೇಲೆ ಅದನ್ನ ಹೆಂಗ್ ಬರಿತೀವಿ ಅಂತ ನೀವು ಗೊತ್ತಿರ್ಬೇಕು. ದಟ್ ಈಸ್ ಫಾರ್ಮ್ಯಾಟ್, ಜನರಲ್ ಫಾರ್ಮ್ಯಾಟ್ ಕೇಳ್ತಾನೆ 2 marks. ಓಕೆ, he will ask what is uniform resource locator and give the general format of URL ಅಂತ ಕೊಟ್ರೆ uniform resource locator in the definition ಬರುತ್ತೆ. this is first point. okay, so ಅದನ್ನ ಬರೋದು ಜನರಲ್ ಫಾರ್ಮ್ಯಾಟ್ ಏನದ scheme : object address. so ಇದನ್ನ ಬರೋದು ಒಂದು ಎಕ್ಸಾಂಪಲ್ ಕೊಡ್ರಿ, ಲೈಕ್ http www.vtu.ac.in ante. so ಒಂದು example ಕೊಡ್ರಿ. clear? okay, if we ask for 5 marks means then write this. clear? Everybody clear what is uniform resource locator? Raise your hands. Everybody cleared about uniform resource locator? Raise your hands. I need quick reply. I don't want to waste my time. Malkondrina? Okay. Mallikarjun, Guru, Ramesh, ತಿಳಿದಿದೆ ಇಲ್ಲೋ? Okay. Next. Okay, so next is multi-purpose internet mail extension. Okay, so multi-purpose internet mail extension andre nodona iga. So this also will get for 2 marks. Okay, so what is MIM? ಇದನ್ನ full form ಕೇಳ್ತಾನೆ, ನಿಮಗೆ ಕೇಳಿದ್ರೆ expand MIME ಅಂತ ಕೇಳ್ತಾನೆ, ಇಲ್ಲಾಂದ್ರೆ explain MIME ಅಂತ ಕೇಳ್ತಾನೆ. Okay, so then you have to say MIME is multi-purpose internet mail extension. Okay, next, MIME stands for multi-purpose internet mail extension. Okay, the server system, apart from sending the request document, it will also send MIME information. Okay, illen ಹೇಳ್ತಾನೆ ನೋಡ್ರಿ, ನೀವೇನ್ ರಿಕ್ವೆಸ್ಟ್ ಡಾಕ್ಯುಮೆಂಟ್ ಮಾಡಿರ್ತಿಲ್ಲ, ಫಾರ್ ಎಕ್ಸಾಂಪಲ್ ನಾವು ಫ್ಲವರ್ ಆಫ್ ಇಮೇಜಸ್ ಅಂತ ಹೊಡೆದಂದ್ರೆ ಸರ್ವರ್ ನನಗೆ ಬರೀ ಫ್ಲವರ್ ಆಫ್ ಇಮೇಜಸ್ ಕೊಡಂಗಿಲ್ಲ, ಅದ್ರ ಜೊತೆ ಏನ್ ಕೊಡ್ತದಂತಂದ್ರೆ
MIME ಇನ್ಫಾರ್ಮೇಶನ್ ಕೊಡ್ತದೆ ಅಂತ ಹೇಳಕತ್ತಾನ. ಓಕೆ, ಸೊ ನಾವು ವಿಲ್ ಸಿ ವಾಟ್ ಈಸ್ MIME. ಓಕೆ, ಸೊ ಒಂದ್ ತಲೆಗೆ ಇಟ್ಕೋರಿ, ದ ಸರ್ವರ್ ಸಿಸ್ಟಮ್ ಅಪಾರ್ಟ್ ಫ್ರಮ್ ಸೆಂಡಿಂಗ್ ದ ರಿಕ್ವೆಸ್ಟ್ ಡಾಕ್ಯುಮೆಂಟ್. ಸೊ ಡಾಕ್ಯುಮೆಂಟ್ ಜೊತೆ ನಾವೇನ್ ರಿಕ್ವೆಸ್ಟ್ ಮಾಡಿರ್ತೀವಲ್ಲ ಅದ್ರ ಜೊತೆ ನಮ್ಗೆ ಇನ್ನೊಂದು ಏನ್ ಕೊಡ್ತದೆ ಅಂತಂದ್ರೆ MIME ಇನ್ಫಾರ್ಮೇಶನ್ ಕೊಡ್ತದೆ ಅಂತ ಹೇಳ್ತೀನಿ. ಓಕೆ, next the MIME information is used by web browser for rendering the document properly. ಇಲ್ಲಿ ನೋಡ್ರಿ MIME ಅಂದ್ರೆ ಏನ್ ಹೇಳಾಕತ್ತಾನ. ಸೊ MIME ಇನ್ಫಾರ್ಮೇಶನ್ ಎದಕ್ ಕೊಡ್ತದೆ ಅಂತಂದ್ರೆ ನಾವೇನ್ ಡಾಕ್ಯುಮೆಂಟ್ ರಿಕ್ವೆಸ್ಟ್ ಮಾಡಿರ್ತೀವಲ್ಲ ಅದನ್ನ ಪ್ರಾಪರ್ಲಿ ರೆಂಡರಿಂಗ್ ಮಾಡಕ್ ಅಂದ್ರೆ ಪ್ರಾಪರ್ಲಿ ಡಿಸ್ಪ್ಲೇ ಮಾಡಕ MIME ಇನ್ಫಾರ್ಮೇಶನ್ ಕೊಡ್ತದೆ ಅಂತ ಹೇಳ್ತೀವಿ. ಓಕೆ, ಎವ್ರಿ ಟೈಮ್ ನೀವು ಗೂಗಲ್ ನಾಗ ಏನಾರ ರಿಕ್ವೆಸ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಫ್ಲವರ್ ಆಫ್ ಇಮೇಜಸ್ ಇರ್ಬೋದು ಅಥವಾ ಫ್ಲವರ್ ಆಫ್ ಇಮೇಜಸ್ ಆಫ್ ಗಣೇಶ ಇರ್ಬೋದು ಅಥವಾ ಇನ್ಫಾರ್ಮೇಶನ್ ಅಬೌಟ್ ದ ವೆಬ್ ಡಿಸೈನಿಂಗ್. ಸೊ ಏನೇ ಗೂಗಲ್ ಸರ್ಚ್ ಮಾಡಿದ್ರು ನಿಮ್ದು ರಿಕ್ವೆಸ್ಟ್ ಜೊತೆ ಏನ್ ಬರ್ತದೆ ಅಂತಂದ್ರೆ MIME ಇನ್ಫಾರ್ಮೇಶನ್ ಬರ್ತದೆ. ಸೊ ನಾವು ವಾಟ್ ಈಸ್ MIME ಇನ್ಫಾರ್ಮೇಶನ್? ಸೊ MIME ಇನ್ಫಾರ್ಮೇಶನ್ ಅಂತಂದ್ರ ನಿಮ್ ವೆಬ್ ಬ್ರೌಸರ್ ನೀವೇನ್ ರಿಕ್ವೆಸ್ಟ್ ಮಾಡಿರ್ತೀರಲ್ಲ ಅದ್ರಾಗ ಕರೆಕ್ಟ್ ಆಗಿ ರೆಂಡರಿಂಗ್ ಮಾಡೋದು ಅಥವಾ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ನ ಪ್ರಾಪರ್ಲಿ ಡಿಸ್ಪ್ಲೇ ಮಾಡಕ MIME ಇನ್ಫಾರ್ಮೇಶನ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ನೀವು ಯೂಸ್ ಮಾಡಂಗಿಲ್ಲ, ಬ್ರೌಸರ್ ಕೊಡ್ತದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಸೊ ಫಾರ್ಮೆಟ್ ನೋಡ್ರಿ. ದ ಫಾರ್ಮೆಟ್ ಆಫ್ MIME is type forward slash or backward slash subtype. Okay, so ಹೆಂಗಿರ್ತದೆ ಅದ್ರದ್ದು ಫಾರ್ಮೆಟ್ ಟೈಪ್ ಸ್ಲಾಶ್ ಸಬ್ ಟೈಪ್ ಅಂತ ಇರ್ತದೆ. ಎಕ್ಸಾಂಪಲ್ text slash HTML, text slash doc. ನೀವು HTML ಪ್ರೋಗ್ರಾಮ್ಸ್ ಅದು ಬರ್ತಿದ್ರಿ ನೋಡಿ. ಸೊ ಅಲ್ಲಿ ಏನ್ ಬರಿತಿದ್ರಿ, CSS ಪ್ರೋಗ್ರಾಮ್ಸ್ ಆಗಲಿ ಜಾವಾ ಪ್ರೋಗ್ರಾಮ್ಸ್ ಆಗಲಿ ಟೆಕ್ಸ್ಟ್ ಸ್ಲಾಶ್ ಜಾವಾ ಟೆಕ್ಸ್ಟ್ ಸ್ಲಾಶ್ CSS ಅಂತ ಬರಿತಿದ್ರಿ ಅಲ್ಲಿ ಪ್ರೋಗ್ರಾಮ್ ಬರಿಬೇಕಾದಾಗ. ಓಕೆ, ಸೊ ದಟ್ ಇಂಡಿಕೇಟ್ಸ್ ಯುವರ್ MIME. ಓಕೆ, ಸೊ ಅಲ್ಲೇನದ ನಿಮ್ದು ಅದನ್ನು ಎದಕ್ ಬರಿತಿದ್ವಿ ಅಂತಂದ್ರೆ ನಮ್ದು ಪ್ರಾಪರ್ ಆಗಿ ಡಾಕ್ಯುಮೆಂಟ್ಸ್ ನ ಪ್ರಾಪರ್ ಆಗಿ ಡಿಸ್ಪ್ಲೇ ಆಗಕ್ಕ ನಾವು ಅದನ್ನ ಬರಿತಿದ್ವಿ. ಸೊ ನಾನ್ ಹೇಳಿದ್ದೆ ನೋಡಿ ಕ್ಲಾಸಸ್ನಾಗ. ಓಕೆ, ಸೊ ಇಲ್ಲಿನೂ ಏನದ ಅಂತಂದ್ರೆ MIME ಎದಕ್ ಬರಿತೀವಿ ಅಂತಂದ್ರೆ ಸೊ ಒಂದ್ ಪ್ರಾಪರ್ ಆಗಿ ಡಿಸ್ಪ್ಲೇ ಆಗಕ್ ಬರಿತೀವಿ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಫಾರ್ಮೆಟ್ ಏನಿದೆ ಅಂತಂದ್ರೆ ಟೈಪ್ಸ್ ಸ್ಲಾಶ್ ಸಬ್ ಟೈಪ್. ಎಕ್ಸಾಂಪಲ್ ಟೆಕ್ಸ್ಟ್ ಒಳಗೆ ನಾ ಯಾವ್ದು ಯೂಸ್ ಮಾಡತ್ತೀನಿ, HTML ಅಂತ ಇಂಡಿಕೇಟ್ ಆಗ್ತದೆ. ನೆಕ್ಸ್ಟ್ ಟೆಕ್ಸ್ಟ್ ಒಳಗೆ ಯಾವುದು ಡಾಕ್ಯುಮೆಂಟ್, ಇಮೇಜ್ ಒಳಗ JPEG, ವಿಡಿಯೋ ಒಳಗ MPEG. ಓಕೆ, ಸೊ ಇದನ್ನ ಇಂಡಿಕೇಶನ್ ಕೊಡಾಕ ಅಂದ್ರೆ ಇವನ್ನೆಲ್ಲ ಕರೆಕ್ಟ್ ಆಗಿ ಡಿಸ್ಪ್ಲೇ ಮಾಡಾಕ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಅಂಡರ್ಸ್ಟುಡ್? ಓಕೆ, when the type is either text or image, the browser renders the document without any problem. Okay, so ಯಾವಾಗ ನಿಮ್ದು ಟೆಕ್ಸ್ಟ್ ಮತ್ತು ಇಮೇಜ್ ಇತ್ತು ಅಂತಂದ್ರೆ ಬ್ರೌಸರ್ ಏನು ಪ್ರಾಬ್ಲಮ್ ಇರ್ಲಾರ್ದ ಅದನ್ನ ಡಿಸ್ಪ್ಲೇ ಮಾಡ್ತದೆ. ಓಕೆ, ಬ್ರೌಸರ್ ಏನು ಪ್ರಾಬ್ಲಮ್ ಇರ್ಲಾರ್ದೆ ಡಿಸ್ಪ್ಲೇ ಮಾಡ್ತದೆ. ಬಟ್ however if the type is video or audio it cannot render the document. So ನಿಮ್ ಟೈಪ್ ಇಮೇಜ್ ಟೈಪ್ ಅಥವಾ ಟೆಕ್ಸ್ಟ್ ಟೈಪ್ ಇತ್ತಂದ್ರೆ ತಾನೇ ಇಮಿಡಿಯೇಟ್ಲಿ ಅದು ಡಿಸ್ಪ್ಲೇ ಆಗ್ತದೆ. ಬಟ್ ವಿಡಿಯೋ ಮತ್ತು ಆಡಿಯೋ ಇತ್ತಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಡಿಸ್ಪ್ಲೇ ಮಾಡಂಗಿಲ್ಲ. ಓಕೆ, ಸೊ ಕರೆಕ್ಟ್ ಆಗಿ ರೆಂಡರ್ ಆಗಂಗಿಲ್ಲ. ಸೊ ಇಟ್ ಹ್ಯಾಸ್ ಟು ಟೇಕ್ ದ ಹೆಲ್ಪ್ ಆಫ್ ಅದರ್ ಸಾಫ್ಟ್ವೇರ್ಸ್ ಲೈಕ್ ಮೀಡಿಯಾ ಪ್ಲೇಯರ್, ವಿನ್, IMP ಎಕ್ಸೆಟ್ರಾ. ಓಕೆ, ನೀವು ನೋಡಿ ಬ್ರೌಸರ್ ಒಳಗೆ ಡಿಸ್ಪ್ಲೇ ಮಾಡ್ಬೇಕಾಗಿತ್ತಂತಂದ್ರೆ ನಿಮ್ ಗೂಗಲ್ ಕ್ರೋಮ್ ಒಳಗೆ ಇಮೇಜ್ ಇತ್ತಂತಂದ್ರೆ ಅಲ್ಲೇ ತಾನೇ ಡಿಸ್ಪ್ಲೇ ಆಗ್ತದೆ. ಓಕೆ, ಬಟ್ ನೀವು ಅದೇ ವಿಡಿಯೋ ಆಡಿಯೋ ಇತ್ತಂತಂದ್ರೆ ಅಲ್ಲಿ ಏನ್ ಮಾಡ್ತೀರಿ, ನೀವು ವಿಡಿಯೋ ಅಂಡ್ ಆಡಿಯೋ ಇತ್ತಂತಂದ್ರೆ ಅಲ್ಲಿ ಏನ್ ಮಾಡ್ತೀರಿ, ಬೇರೆದೊಂದು ಯಾವ್ದೋ ಆಪ್ ತಗೋತೀರಿ, ಲೈಕ್ ಮೀಡಿಯಾ ಪ್ಲೇಯರ್ ಇರ್ಬೋದು, ಓಕೆ, ವಿನ್ AMP ಇರ್ಬೋದು. ಸೊ ಅಂತವೆಲ್ಲ ತಗೊಂಡು ಅವನ್ನ ರನ್ ಮಾಡ್ತೀರಿ. ಓಕೆ, ದೀಸ್ ಸಾಫ್ಟ್ವೇರ್ಸ್ ಆರ್ ಕಾಲ್ಡ್ ಆಸ್ ಹೆಲ್ಪರ್ ಅಪ್ಲಿಕೇಶನ್ಸ್ ಆಫ್ ಪ್ಲಗಿನ್ಸ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಹೆಲ್ಪರ್ಸ್ ಅಪ್ಲಿಕೇಶನ್ಸ್. ಓಕೆ, ಅಂದ್ರೆ ನಿಮ್ ಬ್ರೌಸರ್ನಾಗ ಒಂದು ಅಪ್ಲಿಕೇಶನ್ಸ್ ಹೆಲ್ಪ್ ಮಾಡ್ತಾವ ಕರೆಕ್ಟ್ ಆಗಿ ಡಿಸ್ಪ್ಲೇ ಮಾಡಾಕ ಹೆಲ್ಪ್ ಮಾಡ್ತದೆ. ಸೊ ಅದಕ್ಕೆ ಹೆಲ್ಪರ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಅಥವಾ ಪ್ಲಗಿನ್ಸ್ ಅಂತ ಕರಿತೀವಿ. ಓಕೆ, ಸೊ ಡಿಸ್ಪ್ಲೇ ಮಾಡ್ಬೇಕಾದಾಗ ಟೆಕ್ಸ್ಟ್ ಆರ್ ಇಮೇಜ್ ಇತ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಅದೇ ನಾವು ಬೇರೆ ಹೋಗಿ ಬಂದ್ರೆ ಲೈಕ್ ವಿಡಿಯೋಸ್ ಅಂಡ್ ಆಡಿಯೋಸ್ ಹೋದಂತಂದ್ರೆ ಅಲ್ಲೇ ಬೇರೆ ಅಪ್ಲಿಕೇಶನ್ಸ್ ಬೇಕಾಗ್ತದೆ ಅದನ್ನ ಡಿಸ್ಪ್ಲೇ ಮಾಡಾಕ. ಸೊ ಅದಕ್ಕೆ ಹೆಲ್ಪರ್ ಅಪ್ಲಿಕೇಶನ್ಸ್ ಆರ್ ಪ್ಲಗಿನ್ಸ್ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ದೀಸ್ ಸಾಫ್ಟ್ವೇರ್ಸ್ ಆರ್ ಕಾಲ್ಡ್ ಆಸ್ ಅದಾದಲ್ಲ. ಓಕೆ, these non-textual information are known as hypermedia. So ಅದಕ್ಕೆ ಏನಂತ ಕರಿತೀವಿ, hypermedia ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ hypermedia ಅಂತ ಕರಿತೀವಿ. ಸೊ ಏನ್ ನಾವು
ಬೇರೆ ಬೇರೆ ಅಪ್ಲಿಕೇಶನ್ ದ ಹೆಲ್ಪ್ ತಗೊಂಡು ಏನ್ ಯೂಸ್ ಮಾಡ್ತೀವಲ್ಲ ಅವಕ್ಕ ನಾವು ಹೈಪರ್ ಮೀಡಿಯಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ experimental document types are used when user wants to create a customized information and make it available in the internet. Okay, so ಇಲ್ಲಿ experimental documents types ಅಂತ ಇರ್ತಾವ. ಸೊ ಅವನ್ನ customized information ಅಂದ್ರೆ ನಮ್ದು ಏನಂತೀರಿ ಲೈಕ್ ಇಂಟರ್ನೆಟ್ನಾಗ. ಓಕೆ, ಸೊ ಇಂಟರ್ನೆಟ್ನಾಗ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅವೈಲೇಬಲ್ ಮಾಡಕ್ಕೆ ಇವನ್ನೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ದ ಫಾರ್ಮೆಟ್ ಫಾರ್ ಎಕ್ಸ್ಪೆರಿಮೆಂಟಲ್ ಡಾಕ್ಯುಮೆಂಟ್. ಸೊ ಎಕ್ಸ್ಪೆರಿಮೆಂಟಲ್ ಡಾಕ್ಯುಮೆಂಟ್ ಎದಕ್ಕಂತಂದ್ರೆ ಪರ್ಟಿಕ್ಯುಲರ್ಲಿ ಫಾರ್ ದ ಆಡಿಯೋ ವಿಡಿಯೋ ಡಾಟಾ ಬೇಸ್. ಸೊ ಇವಕ್ಕೆಲ್ಲ ಯಾವ್ದು ಯೂಸ್ ಮಾಡ್ತೀವಿ? ಎಕ್ಸ್ಪೆರಿಮೆಂಟಲ್ ಡಾಕ್ಯುಮೆಂಟ್ ಟೈಪ್ ಯೂಸ್ ಮಾಡ್ತೀವಿ. ಸೊ ಅದು ಎಕ್ಸ್ಪೆರಿಮೆಂಟಲ್ ಯೂಸ್ ಮಾಡಕತ್ರ ಅಂತಂದ್ರೆ ನೀವು ಅಲ್ಲೇ ಎಕ್ಸ್ ಅಂತ ಬರಿಬೇಕು. ಓಕೆ, ಸೊ ಎಕ್ಸ್ಪೆರಿಮೆಂಟಲ್ ಯೂಸ್ ಮಾಡಕತ್ರ ಅಂದ್ರೆ ಎಕ್ಸ್ ಅಂತ ಬರಿಬೇಕು. ಸೊ ಎಕ್ಸಾಂಪಲ್ ನೀವು ವಿಡಿಯೋ ಎಕ್ಸ್ ಎಮ್ ಎಸ್ ವಿಡಿಯೋ. ಓಕೆ, ಆರ್ ಎಕ್ಸ್ ಎಕ್ಸ್ ಬೇಸ್. ಓಕೆ, ಸೊ ಯಾವ್ದು ಡಾಟಾ ಯಾವ್ದಕ್ಕೆ ನೀವು ಯೂಸ್ ಮಾಡಾಕತ್ತೀರಿ ಎಕ್ಸ್ಪೆರಿಮೆಂಟಲ್ ಡಾಕ್ಯುಮೆಂಟ್ನ ಅದಕ್ಕೆ ಎಕ್ಸ್ ಅಂತ ಬರಿಬೇಕು. ಓಕೆ, along with creating customized information, the user should also create the helper applications. This helper application will be used for rendering the document by browser. Okay, so ಏನಂತಂದ್ರೆ ಇವು helper applications ಅವು ಏನ್ ಮಾಡ್ತಾವ ಅಂತಂದ್ರೆ ಮೀನ್ಸ್ ಎಕ್ಸ್ಪೆರಿಮೆಂಟ್ ಡಾಕ್ಯುಮೆಂಟ್ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ಅವು ಹೆಲ್ಪರ್ ಅಪ್ಲಿಕೇಶನ್ಸ್ ನ ತಾನೇ ಕ್ರಿಯೇಟ್ ಆಗ್ತಾವ ಅಂತ ಹೇಳ್ಬೋದು. ನೀವಲ್ಲೇ ಓಪನ್ ವಿತ್ ಅದು ಏನ್ ಮಾಡೋದ್ ಬೇಕಾಗಿಲ್ಲ. ಓಕೆ, if you use experimental document in audio and video, these helper applications will be created automatically ಅಂತ ಹೇಳ್ತಾನೆ. ಓಕೆ, ಸೊ ಇಷ್ಟು ಡೀಪ್ ಆಗಿ ಏನ್ ಕೇಳಂಗಿಲ್ಲ. ಮಲ್ಟಿ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ MIME ಇಷ್ಟು ಡೀಪ್ ಕೇಳಂಗಿಲ್ಲ. ನಿಮಗೆ ಕೇಳಿದ್ರೆ ಜಸ್ಟ್ ವಾಟ್ ಈಸ್ ದ ಎಕ್ಸ್ಪ್ಯಾಂಡ್ ಆಫ್ ಆರ್ ಏನಂತ ಅಬ್ರಿವೇಷನ್ ಆಫ್ MIME ಅಂತ ಕೇಳ್ತಾನ ಅಥವಾ give the format of MIME and ಕೇಳ್ತಾನೆ ಅಷ್ಟೇ. he will not ask about experimental document. Okay, so just ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಲಿ ಅಂತ ಹೇಳ್ದೆ. ಓಕೆ, understood okay. next is hypertext transfer protocols. only 6 minutes remaining. okay, lower your hands. ಇದಕ್ಕೆ ಟೈಮ್ ಬೇಕು ನನಗೆ. ಆಫ್ಟರ್ನೂನ್ ನಾನು ಕ್ಲಾಸ್ ತಗೋತೀನಿ ಅದಕ್ಕೆ. ಸೊ ವಿಲ್ ಗೋ ಫಾರ್ ಡಿಫರೆನ್ಸ್ ಬಿಟ್ವೀನ್ HTML ಅಂಡ್ XHTML. ಓಕೆ, ಇದು ಸ್ಮಾಲ್ ಟಾಪಿಕ್ ಅದ. ಇದನ್ನ ಕವರ್ ಮಾಡ್ಕೊಂಡು ಆಮೇಲೆ ವಿಲ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಸೊ ಯು ಮೇ ಗೆಟ್ ದ 5 marks ಕ್ವಶನ್ ಆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ HTML ಅಂಡ್ XHTML. ಸೊ ಈ ನಾವೇನು 4 ಪಾಯಿಂಟ್ಸ್ ನಾವು ಮಾಡೀನಿ. ನೀವು ಇನ್ನ ಗೂಗಲ್ನಾಗ ಸರ್ಚ್ ಮಾಡಿ ಇನ್ನ ಮಾಡ್ಕೊರಿ. ಓಕೆ, ಡೋಂಟ್ ರೈಟ್ ಆನ್ ದ ಸ್ಕ್ರೀನ್. So you may get that what is the difference between HTML and XHTML question. Okay, so I have listed some 4 difference between them. You will get in the Google. Okay, Google la ena siktav ನೀವು ಅದನ್ನ ಸರ್ಚ್ ಮಾಡಿ ಬರ್ಕೋರಿ. Okay, HTML is much easier to write. Okay, ಇಲ್ಲ ಅಂತಂದ್ರೆ ನಿಮಗೆ ಕ್ಲಾಸ್ ನಾಗ ನಾ ಡಿಫರೆನ್ಸ್ ಬಿಟ್ವೀನ್ HTML and XHTML ಅಂತ ಬರ್ಸಿನ ನಾನು. ಓಕೆ, ಅವಾಗಿನ ಕೊರೋನಾ ಇದ್ದಿದ್ದಿಲ್ಲ. ಕ್ಲಾಸ್ ನಾನು ಡಿಫರೆನ್ಸ್ ಬಿಟ್ವೀನ್ HTML and XHTML ಬರ್ತೀನಿ. ಪ್ಲೀಸ್ ರೆಫರ್ ಯುವರ್ ಬುಕ್. ಓಕೆ, notes. So please refer your notes and read more about the difference between HTML and XHTML. You may get the question, 5 marks question. Okay, so ಇಲ್ಲಿ ಏನದ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. HTML is much easier to write. So XHTML requires a level of discipline many of us naturally resist. Okay, so XHTML ಆಗ ಏನದ ನೀವು ಅಲ್ಲಿ ಒಂದು ಸ್ವಲ್ಪ ಏನಂತಾರೆ ಸಿಂಟ್ಯಾಕ್ಸ್ ಒಳಗೆ ಬರಿಬೇಕಾಗ್ತದೆ. 3 lines ಅದಾವಲ್ಲ. ಓಕೆ, ಒಂದು ಡಿಸಿಪ್ಲಿನರಿ ವೇದಾಗ ಬರಿಬೇಕಾಗ್ತದೆ XHTML. ಲೈಕ್ ನೀವು ಅಲ್ಲಿ 3 ಬರ್ದಿದ್ರಲ್ಲ, ಇವ್ ಕೇಳ್ತಿರಲ್ಲ ನೀವು ಲ್ಯಾಬ್ನಾಗ ಕೇಳ್ತಿರಲ್ಲ, ಇವ್ 3 ಬರಿನೇಬೇಕಿರಿ ಏನಂತ ಕೇಳ್ತಿದ್ರಲ್ಲ ಹಂಗ. ಸೊ XHTML ಏನಂದ ಒಂದು ಡಿಸಿಪ್ಲಿನರಿ ಮ್ಯಾನರ್ ಒಳಗೆ ಬರಿಬೇಕಾಗ್ತದೆ. ಸಿಂಟ್ಯಾಕ್ಸ್ ಅಂತ ಹಂಗೆ ಬರಿಬೇಕಾಗ್ತದೆ. ಬಟ್ XHTML ಹಂಗೇನಿಲ್ಲ. ಸೊ ಅದು ಪರ್ಟಿಕ್ಯುಲರ್ ಸಿಂಟ್ಯಾಕ್ಸ್ ಬರಿಬೇಕಂತ ಏನಿಲ್ಲ. ಜಸ್ಟ್ ಇಫ್ ಯು ಸ್ಟಾರ್ಟ್ ವಿತ್ HTML, ಸೊ ಇಟ್ ಈಸ್ ಈಸಿ ಟು ರೈಟ್ ಅಂತ ಹೇಳ್ಬೋದು. ಬಟ್ ಇದೇನದ ಒಂದು ಡಿಸಿಪ್ಲಿನರಿ ಮ್ಯಾನರ್ ಒಳಗೆ ಬರಿಬೇಕಂತ ಹೇಳ್ಬೋದು. ಓಕೆ, ಹ್ಯೂಜ್ ನಂಬರ್ ಆಫ್ HTML documents available on the web browsers will continue to support HTML as far one can see on the features. Okay, so ಏನದ HTML ಗೆ ಸಪೋರ್ಟ್ ಮಾಡಷ್ಟು ಬಹಳ ಡಾಕ್ಯುಮೆಂಟ್ಸ್ ಅದಾವ ಎಲ್ಲೇ ವೆಬ್ ಒಳಗೆ. ಓಕೆ, ಸೊ ವೆಬ್ ಒಳಗೆ HTML ಗೆ ಸಪೋರ್ಟ್ ಮಾಡಂತ ಬಹಳಷ್ಟು ಡಾಕ್ಯುಮೆಂಟ್ಸ್ ಅವೈಲೇಬಲ್ ಅದಾವ ಈಗ. ಬಟ್ ಇನ್ನ XHTML ಒಳಗೆ ಅಷ್ಟಿಲ್ಲ. ಓಲ್ಡ್ ಬ್ರೌಸರ್ಸ್ ಒಳಗಿಲ್ಲ, ಬಟ್ ಪ್ರೆಸೆಂಟ್ ಬ್ರೌಸರ್ಸ್ ಒಳಗೆ ಬಂದಾವ. ಓಕೆ, ಸೊ ದ ಡಿಫರೆನ್ಸ್ ಈಸ್
HTML ಡಾಕ್ಯುಮೆಂಟ್ಸ್ ಗೆ ಸಪೋರ್ಟ್ ಮಾಡಾಕ ಬಹಳಷ್ಟು ಅವೈಲಬಲ್ ಡಾಕ್ಯುಮೆಂಟ್ಸ್ ಅದಾವ ಅಂತ ಹೇಳ್ಬೋದು. XHTML ನಾಗ older browsers ಇಲ್ಲ. Okay, if you go for lower versions of Chrome, okay, ಅಲ್ಲಿ ನಿಮಗೆ XHTML ಸಪೋರ್ಟ್ ಆಗಂಗಿಲ್ಲ. when you come for the higher versions, then only it will support. Okay, nice. HTML has few synthetic rules and HTML processes do not enforce the rules it does have. Okay, therefore HTML authors have high degree of freedom to use their own synthetic performance and create documents. So ಏನು ಹೇಳ್ಬೋದು ಅಂತಂದ್ರೆ ಇಲ್ಲಿ HTML ಗೆ ಬಹಳ ರೂಲ್ಸ್ ಇಲ್ಲ. ಓಕೆ, ನೀವು ಹೆಂಗ್ ಬೇಕಾದಂಗೂ ಬರಿಬೋದು. ಓಕೆ, ಸೊ ಹೆಂಗ್ ಬೇಕಾದಂದ್ರೆ ಮತ್ತೆ ಟ್ಯಾಗ್ಸ್ ಇರ್ಲಾದೆ ಅದಿರ್ಲಾದೆ ಅಲ್ಲ. XHTML ಗೆ ಏನದ ಒಂದು ರೂಲ್ಸ್ ಇದೆ. ಡಾಕ್ಯುಮೆಂಟ್ ಫಸ್ಟ್ ಸಿಂಟ್ಯಾಕ್ಸ್ ಹಾಕಬೇಕು 3 ಲೈನ್ಸ್ ಇದ್ದು, ಆಮೇಲೆ HTML ಅನ್ನು ಬರೀಬೇಕು. ಸೊ there is some strict syntax of the XHTML. ಸೊ ಅಲ್ಲಿ ಒಂದು ನಿಮ್ಗೆ ಸ್ಟ್ರಿಕ್ಟ್ ರೂಲ್ ಬರಿಬೇಕು, ಹಿಂಗೆ ಬರಿಬೇಕಂತ ನಿಮ್ಗೆ ಅದ. ಬಟ್ HTML ಹಂಗೇನಿಲ್ಲ. ಓಕೆ, ನೀವು ಇವನ್ HTML ಒಳಗೆ ನೀವು ಹೆಡ್ ಟೈಟಲ್ ಬರೀಲಿಲ್ಲ ಅಂತಂದ್ರೆ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತದೆ. ಓಕೆ, ನೀವು ಟ್ರೈ ಮಾಡಿಲ್ಲ, ಹೇಳಿಲ್ಲ ನಿಮಗೆ, ನೀವು ಟ್ರೈ ಮಾಡಿಲ್ಲ, ನೀವು HTML ಅಂತ ಮೇನ್ ಸಿಂಟ್ಯಾಕ್ಸ್ ಬರೀಲಿಲ್ಲ ಅಂತಂದ್ರೆ ನಿಮ್ HTML ಎಕ್ಸಿಕ್ಯೂಟ್ ಆಗ್ತದೆ. ಓಕೆ, ಸೊ HTML ಏನದ ಅಂತ ಪರಿ ರೂಲ್ಸ್ ಇಲ್ಲ. ಇಫ್ ಯು ಜಸ್ಟ್ ಯೂಸ್ ಅ ಟ್ಯಾಗ್ಸ್ you will execute. So ಅದಕ್ಕೆ ಏನದ ಲೋ ಲೆವೆಲ್ ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಲೋ ಲೆವೆಲ್ ಸಿಂಟ್ಯಾಕ್ಸ್ ಅಂತ ಕರಿತಾನೆ. ಸಿಂಟ್ಯಾಕ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತಾನೆ. ಬಟ್ ಇದಕ್ಕೆ ಹಂಗಿಲ್ಲ. ಸೊ ಒಂದ್ ಸ್ವಲ್ಪ ಸಿಂಟ್ಯಾಟಿಕ್ ರೂಲ್ಸ್ ಯೂಸ್ ಮಾಡಿ ಬರಿಬೇಕು. ಓಕೆ, ಸಂದೀಪ್ ಸ್ಕ್ರೀನ್ ಮೇಲೆ ಬರಿಬೇಡ. ಯೂಸ್ ಫಾರ್ ಡಿಸ್ಪ್ಲೇಯಿಂಗ್ ದ ಡಾಟಾ. ಸೊ HTML ಅದಕ್ಕೆ ಯೂಸ್ ಮಾಡ್ತಾನೆ ಅಂತಂದ್ರೆ ಡಾಟಾನ ಡಿಸ್ಪ್ಲೇ ಮಾಡಕ್ ಯೂಸ್ ಮಾಡ್ತಾನೆ. ಇಟ್ ಈಸ್ ಯೂಸ್ ಫಾರ್ ಡಿಸ್ಕ್ರೈಬಿಂಗ್ ದ ಡಾಟಾ. ಓಕೆ, ಇದನ್ನ ಡಿಸ್ಪ್ಲೇ ಮಾಡಕ್ ಯೂಸ್ ಮಾಡ್ತೀವಿ, ಇದನ್ನ ಡಿಸ್ಕ್ರೈಬಿಂಗ್ ಮಾಡಕ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಆರ್ ದ 4 ಡಿಫರೆನ್ಸ್ ಬಿಟ್ವೀನ್ HTML ಅಂಡ್ XHTML. ಆಮೇಲೆ ನಾನು ಕೊಟ್ಟಿನಿ ಟೆಕ್ಸ್ಟ್ ಬುಕ್ ನಾಗಿಂದ ಕ್ಲಾಸ್ ನಾಗ ಡಿಫರೆನ್ಸ್ ಬಿಟ್ವೀನ್ HTML ಅಂಡ್ XHTML ನಿಮ್ ನೋಟ್ಸ್ ನ ಬರ್ಸಿನಿ. ಪ್ಲೀಸ್ ಗೋ ಫಾರ್ ದಟ್. ಓಕೆ, ಇದಕ್ಕಿಂತ ಅವು ಈಸಿ ಅದಾವ ಪಾಯಿಂಟ್ಸ್. ಓಕೆ, ಸೊ ಅದನ್ನ ನೋಡ್ಕೊಂಡು ಬರೀರಿ ಎಕ್ಸಾಮ್ ದಾಗ. ಓಕೆ, ಸೊ ಓನ್ಲಿ 2 minutes are remaining. Okay, anybody have doubts? If possible, I will take one more section at 1. Okay, at 1 o'clock, I will take one more section. At that time, I will explain this request. It is important in the fixed question in the request phase and response phase. Okay, avage ide explain ಮಾಡ್ತೇನೆ. Important topic ada for examination. New ಬರೆ 15 ಮಂದಿ ಬಂದಿರ್. ನನಗ ಹೆಂಗ ಅನ್ಸಾತದ, ನಿಮ್ ಫ್ರೆಂಡ್ಸಿಗೂ ಬಾ ಅಂತ ಹೇಳಿ. ರಿವಿಷನ್ ನಮ್ ಸಲಾಗ ಮಾಡಾತೀವೇನ? ನಿನ್ನೆ ಅಸೈನ್ಮೆಂಟ್ ಕೊಟ್ಟಿದ್ದ, ಓನ್ಲಿ 4 members ಸಬ್ಮಿಟೆಡ್ ದ ಅಸೈನ್ಮೆಂಟ್. ನನ್ ಸಲಾಗ ರಿವಿಷನ್ ಮಾಡಾಕತ್ತೀನಿ. ನಾನು ಕ್ಲಾಸ್ ತಗೊಂಗಿಲ್ಲ ಅಂತ ಹೇಳಿದ್ದೆ ಆಕ್ಚುಲಿ. ಟುಡೇ ಟಿಲ್ ಆಫ್ಟರ್ನೂನ್ ಐ ವಾಂಟ್ ಅಸೈನ್ಮೆಂಟ್ 1. ಓಕೆ, ಎಲ್ಲಾರ ಕಡೆಯಿಂದ ಬರ್ಬೇಕು. ಆಮೇಲೆ ನನಗೆ ಮಿನಿಮಮ್ 30 members ಇದ್ರ ಅಷ್ಟೇ ನಾ ಕ್ಲಾಸ್ ತಗೋತೀನ, ಇಲ್ಲ ಕ್ಲಾಸ್ ತಗೊಂಗಿಲ್ಲ. ಓನ್ಲಿ 15 members ಅಟೆಂಡೆಡ್ ದ ಕ್ಲಾಸ್. ನಿಮ್ ಟೋಟಲ್ ಸ್ಟ್ರೆಂತ್ 54 ಅದ, ಅದ್ರಾಗ ಓನ್ಲಿ 15 members have attended. ಹಿಂಗ್ ಸ್ಟ್ರೆಂತ್ ಇತ್ತ ನಾ ಕ್ಲಾಸ್ ತಗೊಂಗಿಲ್ಲ. ರಿವಿಷನ್ ಏನ್ ನನಗ್ ಬೇಕಾಗಿಲ್ಲ. ಕ್ಲಿಯರ್? ನಮ್ದು 1 o'clock ಕ್ಲಾಸಿಗೆ ನನಗೆ ಮಿನಿಮಮ್ 13 members ಬೇಕಾ. ಆಮೇಲೆ ಅಸೈನ್ಮೆಂಟ್ ಬೇಕಂದ್ರೆ ನಾನು ನೆಕ್ಸ್ಟ್ ರಿವಿಷನ್ ಕ್ಲಾಸ್ ತಗೋಕೆ. ಇಂಪಾರ್ಟೆಂಟ್ ಟಾಪಿಕ್ ಅದ. ಸ್ಪ್ರೆಡ್ ದ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಫ್ರೆಂಡ್ಸ್. ಓಕೆ, ನಿಮ್ ಫ್ರೆಂಡ್ಸಿಗೆ ಎಲ್ಲಾರ್ಗು ಹೇಳಿ ಅದನ್ನ. ಇಂಪಾರ್ಟೆಂಟ್ ಟಾಪಿಕ್ ಅದ, ಇಂಪಾರ್ಟೆಂಟ್ ಅದ